ಮಾತಾಡ್ತೀನಿ. ಈಗ ನಮ್ಮ ಇನ್ನೊಬ್ಬ ಅತಿಥಿ ತಹಮತೀನ್ ಅವ್ರ ಜೊತೆಗೆ ಮಾತಾಡೋದಾದರೆ, ಈಗ ನೇರವಾಗಿ ಒಂದು ಸಿಂಪಲ್ ಪ್ರಶ್ನೆ ಕೇಳ್ತೀನಿ. ಮೊನ್ನೆ ನಮ್ಮ ಕೋವಿಡ್ ವಾರ್ ರೂಮ್ನ ಮುಖ್ಯಸ್ಥರು ಹೇಳಿದರು 4% ರೇಟಲ್ಲಿ ಜಾಸ್ತಿ ಆಗ್ತಾಯಿದೆ ಕರ್ನಾಟಕದಲ್ಲಿ ಅಂಥೇಳಿ, ಮತ್ತು ಈ ಒಂದು ಜುಲೈ ಆಗಸ್ಟ್ ಅಥವಾ ಸೆಪ್ಟೆಂಬರ್ ವೇಳೆಗೆ 25,000ಕ್ಕೆ ತಲುಪುತ್ತೆ ಮತ್ತು ಅದು ಹಾಗೆ ಮುಂದೆ ಹೋಗುತ್ತೆ ಅನ್ನೋ ಮಾತನ್ನು ಅವ್ರು ಹೇಳಿದ್ದನ್ನು ನಾನು ಕೇಳಿದೆ. ಸೊ ನನ್ನ ಜೊತೆಗೆ ನೀವು ಸಾವಿನ ಸಂಖ್ಯೆ ಎಲ್ಲವನ್ನೂ ನೋಡ್ತಾ ಇದ್ದೀರಿ. ಇದು ಬರೀ ಕರ್ನಾಟಕದ ಕರ್ನಾಟಕದಷ್ಟೇ ಅಲ್ಲ, ಯಾಕೆಂದರೆ ಎಲ್ಲವೂ ಇಂಟರ್ ಕನೆಕ್ಟೆಡ್ ಇದೆ. ಕೇವಲ ನಾವು ಮಾತ್ರ ಸೇಫ್ ಆಗಿರ್ತೀವಿ ಅನ್ನೋ ಪ್ರಶ್ನೆನೇ ಇಲ್ಲ. ದೆಹಲಿಯಲ್ಲಿ ಹೆಚ್ಚಾಗ್ತದೆ ಅದು ನಮಗೂ ಕೂಡ ಒಂದು ಎಚ್ಚರಿಕೆನೇ, ಮಹಾರಾಷ್ಟ್ರದಲ್ಲಿ ಹೆಚ್ಚಾಗ್ತದೆ ಅಂದರೆ ನಮಗೂ ಎಚ್ಚರಿಕೆನೇ, ತಮಿಳುನಾಡಲ್ಲಿ ಹೆಚ್ಚಾಗ್ತದೆ ಅಂದರೆ ಅದು ನಮಗೂ ಕೂಡ ಎಚ್ಚರಿಕೆನೇ. ಸೊ ಈಗ ಮಹಾರಾಷ್ಟ್ರ ಸರ್ಕಾರ SLC ಮತ್ತು PUC ಎಕ್ಸಾಮನ್ನು ಮಾಡೋದು ಬೇಡ ಅಂತ ಬಾಂಬೆ ಹೈಕೋರ್ಟ್ಗಳಿದೆ. ತಮಿಳುನಾಡಲ್ಲಿ ಮಧುರೈನಲ್ಲಿ ಲಾಕ್ಡೌನ್ ಮತ್ತೆ ರೀಇಂಪೋಸ್ ಮಾಡಿದರು. ಈಗ ಚೆನ್ನೈನಲ್ಲಿ ಕೂಡ ರೀಇಂಪೋಸ್ ಮಾಡ್ತಾ ಇದ್ದಾರೆ ಮತ್ತು ವೆಸ್ಟ್ ಬೆಂಗಾಲಲ್ಲಿ ರೀಇಂಪೋಸ್ ಮಾಡ್ತಾ ಇದ್ದಾರೆ. ದೆಹಲಿ ಸ್ಥಿತಿಗತಿ ತುಂಬ ಏನಂತಾರೆ ಅದಕ್ಕೆ ಅಧೋಗತಿಗೆ ಹೋಗ್ತಾ ಇದೆ. ಸೊ ಕರ್ನಾಟಕದ ಪ್ರಶ್ನೆ ಬಂದರೆ ಬೇರೆಯವ್ರಿಗೆ ಕಂಪೇರ್ ಮಾಡ್ಕೊಂಡು ಸಮಾಧಾನ ಮಾಡ್ಕೊಳ್ಳೋದು ಒಂದು ಹಂತಕ್ಕೆ ಓಕೆ, ಆದರೆ ಇದೇ ರೀತಿ ಸಮಾಧಾನವಾಗಿ ಇರೋಕ್ಕೆ ಸಾಧ್ಯ ಆಗುತ್ತಾ ಅನ್ನೋ ಪ್ರಶ್ನೆ ಬಂದರೆ ಭಯ ಆಗುತ್ತೆ. ಸೊ ಹೀಗಾಗಿ ಪ್ರಶ್ನೆ ಏನಂದರೆ ಲಾಕ್ಡೌನ್ ಮತ್ತೆ ರೀಇಂಪೋಸ್ ಮಾಡೋ ಅವಶ್ಯಕತೆ ಇದೆಯಾ ಅನ್ನೋದು ಪ್ರಶ್ನೆ. ನೋಡಿ, ಲಾಕ್ಡೌನು ನಮಗೆ ತಡ್ಕೊಳ್ಳೋಕ್ಕಾಗೋದಿಲ್ಲ. ಫಾರಿನಲ್ಲಿ ನೋಡಿಕೊಂಡು ನಾವು ಇಲ್ಲಿ ಅವ್ರಿಗೆ ಮಿಮಿಕ್ರಿ ಮಾಡಿಬಿಟ್ಟು ಇದು ಮಾಡಿದ್ರೆ ಅದಾಗೋದಿಲ್ಲ. UK ಅಲ್ಲಿ US ಅಲ್ಲಿ ಎಲ್ಲ ಸಿಟಿಸನ್ಸ್ ಕೂಡ ಅವ್ರಿಗೆ ಬ್ಯಾಂಕ್ ಅಕೌಂಟಲ್ಲಿ ಅವ್ರಿಗೆ ಎಷ್ಟು ಸ್ಯಾಲ್ರಿ ಇತ್ತು ಅದು ಕೊಟ್ಬಿಟ್ರು ಗೌರ್ಮೆಂಟು. ಅವ್ರಿಗೇನು ತೊಂದರೆನೇ ಇಲ್ಲ. ಇಲ್ಲಿ ಆ ಥರ ಕೊಡ್ತಿಲ್ಲ, ಯಾರೂ ಕೊಟ್ಟಿಲ್ಲ ದುಡ್ಡು. ಸೊ ಇಲ್ಲಿ ಎಕನಾಮಿಕ್ ಪ್ರಾಬ್ಲಮ್ ಎಷ್ಟು ಜಾಸ್ತಿ ಇದೆ ಅಂದರೆ ಮೋರ್ ಪೀಪಲ್ ವಿಲ್ ಡೈ ಆಫ್ ಲಾಕ್ಡೌನ್ ದ್ಯಾನ್ ಆಫ್ ಕೋವಿಡ್. ದಿಸ್ ಇಸ್ ಎ ಮೇಜರ್ ಡೇಂಜರ್. ವಿ ಕೆನಾಟ್ ಫಾಲೋ ದ ವೆಸ್ಟ್. ಅವ್ರು ಮಾಡಿದ್ರು ಅಂತ ನಾವು ಲಾಕ್ಡೌನ್ ಮಾಡ್ಕೊಳಕ್ಕಾಗತ್ತಾ? ಈ ಥರ ಮಾಡೋಕ್ಕಾಗಲ್ಲ, ತುಂಬ ಕಷ್ಟ ಇದೆ. ಇದು ಒಂದ್ಸಲಿ ನಮಗೆ ಎಕ್ಸ್ಪೀರಿಯನ್ಸ್ ಆಗೋಯ್ತು. ಸೊ ಲಾಕ್ಡೌನ್ ಕ್ಯಾನ್ ನಾಟ್ ಬಿ ಎ ಸೊಲ್ಯೂಷನ್ ಫಾರ್ ದಿಸ್ ಪ್ರಾಬ್ಲಮ್. ದಟ್ ಈಸ್ ನಾಟ್ ದ ಸೊಲ್ಯೂಷನ್. ವಿ ಹ್ಯಾವ್ ಟು ಲಿವ್ ವಿತ್ ಇಟ್. ಇದು ಸ್ವಲ್ಪ ದೊಡ್ಡದಾಗಿ ಕಮ್ಮಿ ಆಗಿಬಿಡುತ್ತೆ. ಎಲ್ಲ ಕಡೆನೂ ಅದೇ ಥರ ಆಗಿರೋದು. ಬಟ್ ಎಷ್ಟು ಎಟ್ ವಾಟ್ ಕಾಸ್ಟ್ ಡಾಕ್ಟರ್ ತಹಮತೀನ್? ಎಟ್ ವಾಟ್ ಕಾಸ್ಟ್? ಎಷ್ಟು ಜನ ಕಳ್ಕೊಂಡ ಮೇಲೆ ಇದು ಹಿಂಗೆ ಕೆಳಗಡೆ ಬರುತ್ತೆ ಅಂತ? ಹೌದು, ಐ ಮೀನ್ ಅದು ಹೇಳೋಕ್ಕಾಗೋದಿಲ್ಲ. ಬಟ್ ಅದಕ್ಕೋಸ್ಕರ ನಾವು ಲಾಕ್ಡೌನ್ ಮಾಡಿಬಿಟ್ರೆ ಲಾಕ್ಡೌನಲ್ಲಿ ಇನ್ನೂ ಜಾಸ್ತಿ ಜನ ಕಳ್ಕೊತೀವಿ ನಾವು. ಸೊ ಅದು ಬ್ಯಾಲೆನ್ಸ್ ಮಾಡಬೇಕು ಬಿಟ್ವೀನ್ ಅನ್ ಎಕನಾಮಿಕ್ ಡೆತ್ ಆ್ಯಂಡ್ ಎ ಕೊರೋನಾ ಡೆತ್. ಅದರಲ್ಲಿ ರಿಸ್ಕ್ ಬೆನಿಫಿಟ್ ಅನಾಲಿಸಿಸ್ ಮಾಡದಿಲ್ಲದೆ ಹಾಗೆ ನಾವು ಲಾಕ್ಡೌನ್ ಮಾಡೋಕ್ಕಾಗಲ್ಲ. ಲಾಕ್ಡೌನ್ ಮಾಡಿದ್ರೆ ಅದಕ್ಕೆ ಪ್ಲಾನಿಂಗ್ ಮಾಡಬೇಕು, ಜನರದ್ದು ಕಷ್ಟಗಳೆಲ್ಲ ನಾವು ನೋಡ್ಕೋಬೇಕು, ಅವ್ರಿಗೆ ಸಹಾಯ ಮಾಡಬೇಕು. ನಾವು ಊಟ ಇಲ್ಲ, ರಾಷನ್ ಇಲ್ಲ, ಪಾಪ ನಡ್ಕೊಂಡು ಒಂದೇ ಆ ಥರ ಪ್ಲಾನಿಂಗ್ ಇಲ್ಲದೆ ಮಾಡೋಕ್ಕೆ ಆಗೋದಿಲ್ಲ ನಾವು ಲಾಕ್ಡೌನು. ವಿ ನೀಡ್ ಲಾಟ್ ಆಫ್ ಮನಿ, ಲಾಟ್ ಆಫ್ ಗವರ್ಮೆಂಟ್ ಸಪೋರ್ಟ್ ಇನ್ ದಿಸ್ ಮ್ಯಾಟರ್. ಪ್ರೀವಿಯಸ್ ಎಕ್ಸ್ಪೀರಿಯನ್ಸ್ ನೋಡಿದ್ರೆ ಲಾಕ್ಡೌನ್ ಮಾಡಬಾರ್ದು, ಖಂಡಿತ ಮಾಡಬಾರ್ದು. ಕರೆಕ್ಟ್. ಹೊಸದಾಗಿ ನಾವು ಪ್ಲಾನಿಂಗ್ ಮಾಡಿಕೊಂಡು ಮಾಡ್ತೀವಿ, ದುಡ್ಡೆಲ್ಲ ನಾವು ಬ್ಯಾಂಕ್ ಅಕೌಂಟ್ಗೆ ಹಾಕ್ತೀವಿ, ನಾವು PF ಎಷ್ಟು ಕೊಡ್ತಾ ಇದ್ದೀವಿ, ESI ಎಷ್ಟು ಕೊಡ್ತಾ ಇದ್ದೀವಿ ಗೊತ್ತಿದೆ ಗೌರ್ಮೆಂಟ್ಗೆ, ಅಷ್ಟು ಸ್ಯಾಲ್ರಿ ಕೊಟ್ಬಿಡ್ಲಿ 2 ತಿಂಗಳಿಗೆ ಫಸ್ಟ್ ಕ್ಲಾಸ್ ಆಗಿಬಿಡುತ್ತೆ. ದಟ್ಸ್ ಅ ಗುಡ್ ಲಾಕ್ಡೌನ್. ಅದು ಮಾಡಬೇಕು. ಓಕೆ. ಸೊ ನೀವು ಹೇಳಿದ ಹಾಗೆ ಈಗ ಲಾಕ್ಡೌನ್, ಮೊದಲನೇ ಲಾಕ್ಡೌನ್ ಏನು ಮಾಡಿದ್ವಿ, ಪ್ಲ್ಯಾನ್ ಇಲ್ಲದೆ ಮಾಡಿದ್ವಿ. ಖಂಡಿತ ಅದು ಎಲ್ಲರೂ ಒಪ್ಕೊಳ್ಬೇಕಾಗಿರುವಂಥದ್ದು. ಅದರಲ್ಲಿ ಜೀವನಕ್ಕೂ ಪ್ಲ್ಯಾನ್ ಮಾಡಿರಲಿಲ್ಲ, ಮತ್ತು ಲಾಕ್ಡೌನ್ ಓಪನ್ ಮಾಡುವಾಗಲೂ ಕೂಡ ಲಾಕ್ಡೌನನ್ನು ನಾವು ತೆಗೆದಾಗ ಅದರಿಂದ ಏನು ಇಂಪ್ಲಿಕೇಶನ್ ಆಗುತ್ತೆ, ಜನ ಹೋಗಬೇಕಾದ್ರೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಸಾಕಷ್ಟು ತೊಂದರೆಗಳನ್ನ ನಾವು ಜನ ಅನುಭವಿಸಿದ್ದು ನಾವು ನೋಡಿದ್ವಿ. ಸೊ ನೀವು ಹೇಳಿದಾಗೆ ಸರ್ಕಾರ ಪ್ಲ್ಯಾನ್ ಮಾಡಿಕೊಂಡು ಲಾಕ್ಡೌನ್ ಮಾಡಬೇಕು ಅಂತಂದರೆ ಈ ಬಗ್ಗೆ ಸಾಕಷ್ಟು ವಲಯದಲ್ಲಿ ಚರ್ಚೆ ನಡೀತಾ ಇದೆ. ನಾನೊಬ್ಬ ಮಾಧ್ಯಮದವನಾಗಿ ನನಗೆ ಬರುವಂಥ ಫೋನ್ಗಳಲ್ಲಿ ಭಾಳಷ್ಟು ಫೋನ್ಗಳು ಲಾಕ್ಡೌನ್ ಆಗುತ್ತಾ ಸರ್ ಅಂತ ಕೇಳ್ತಾರೆ. ಏನು ಚರ್ಚೆ ನಡೀತಾ ಇದೆ ಅನ್ನೋ ಮಾತನ್ನು ಹೇಳ್ತಾರೆ. ಕೆಲವರು ನಮಗೂ ಫೋನ್ ಮಾಡಿ ಹೇಳ್ತಾರೆ, ದಯವಿಟ್ಟು ಲಾಕ್ಡೌನ್ ಪರವಾಗಿ ಮಾತಾಡಿ, ಲಾಕ್ಡೌನ್ ಆಗಲಿ ಅಂತ ಅನ್ನೋ ಮಾತನ್ನು ಹೇಳ್ತಾರೆ. ನಾವು ಒಂದು ನಿನ್ನೆ TV5ನಲ್ಲಿ ಒಂದು ಒಪಿನಿಯನ್ ಪೋಲ್ ಮಾಡಿದಾಗ ಆಲ್ಮೋಸ್ಟ್ ಒಂದು 78% ಜನ ಲಾಕ್ಡೌನ್ ಮತ್ತೊಂದು ಸಲ ಬರಲಿ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಸೊ ಇಂಡಿಯಾ ಒಂದು ದೊಡ್ಡ ಜನಸಂಖ್ಯೆ ಇರುವಂತ ಒಂದು ದೇಶ ಆಗಿರೋದ್ರಿಂದ ಆ ಚೈನ್ ಲಿಂಕ್ ಕೂಡ ನಾವು ಕಟ್ ಮಾಡಕ್ಕೆ ಲಾಕ್ಡೌನ್ ಮೇ ಹೆಲ್ಪ್ ಅಂತ ಅನ್ಸುತ್ತೆ. ಬಟ್ ಡಾಕ್ಟರ್ ಹೇಳ್ದಂಗೆ ಪ್ಲಾನ್ಡ್ ಲಾಕ್ಡೌನ್ ಮೇ ರಿಯಲಿ ಟೇಕ್ ಅ ಗುಡ್ ಸ್ಟೆಪ್ ಅಂತ ಹೇಳ್ಬೋದು. ಈಗ ನಮ್ಮ ಸ್ವಾಮೀಜಿ ಅವ್ರ ಜೊತೆಗೆ ನಾನು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಈಗ ಲಾಕ್ಡೌನ್ ಒಂದು ಕಡೆ ಇರಲಿ, ಸರ್ಕಾರ ಅದಕ್ಕೆ ಏನು ನಿರ್ಧಾರ ಕೈಗೊಳ್ಳುತ್ತೆ, ನಾಳೆ ಒಂದು ಮಹತ್ವದ ಮೀಟಿಂಗ್ ಇದೆ, ಅದರಲ್ಲಿ ಏನು ನಿರ್ಧಾರ ಕೈಗೊಳ್ತಾರೆ ಅದ್ರ ಬಗ್ಗೆ ನಾವು ನೋಡೋಣ. ಆದರೆ ಈಗ ನಮ್ಮ ಸ್ವಾಮೀಜಿಗಳಿಗೆ ಕೇಳೋದೇನೆಂದರೆ, ಸರ್ ನೀವು ಸ್ವಾಮೀಜಿಗಳೇ ತಾವು ಹತ್ತಿರದಿಂದ ಜನಜೀವನ ನೋಡಿರ್ತೀರಿ, ಇದು ಏನು ಅಫೆಕ್ಟ್ ಆಗಿದೆ, ಜನರ ಲೈಫಿಗೆ ಏನು ಎಫೆಕ್ಟ್ ಆಗಿದೆ ಕೋವಿಡ್ಡಿಂದಾಗಿ, ಅಂದರೆ ಕೊರೋನಾಯಿಂದಾಗಿ ಮತ್ತು ಲಾಕ್ಡೌನಿಂದಾಗಿ, ಇದು ಇನ್ನೂ ಕೂಡ ಇದು ಸಬ್ಸೈಡ್ ಆಗಿಲ್ಲ, ಅಂದರೆ ಮುಗಿದೋಗಿಲ್ಲ, ಇದು ಇನ್ನೂ ತೊಂದರೆ ಅನುಭವಿಸ್ತಾನೆ ಇದ್ದಾರೆ. ಹೀಗಾಗಿಯೇ ಲಾಕ್ಡೌನ್ ಬೇಕಾ ಬೇಡವಾ ಅನ್ನೋ ಪ್ರಶ್ನೆ ಬರ್ತಾ ಇದೆ. ಆದರೆ ಸರ್ಕಾರ ಇಲ್ಲಿ ಬೆನ್ನೆಲುಬಾಗಿ ನಿಂತು, ಅಂದರೆ
ಇಲ್ಲಿ ಕೇವಲ ಸರ್ಕಾರ ಒಂದು ತಂದೆಯಂತೆ ನಿಂತು ಸಪೋರ್ಟ್ ಮಾಡಿ ಏನಾದರೂ ಲಾಕ್ಡೌನ್ ಮಾಡಿದರೆ ಒಂದಷ್ಟು ಜನ ಏನು ಕೊರೋನಾ ಕಡಿಮೆ ಆಗ್ಬೋದು ಮತ್ತು ಜನ ಹಸಿವಿನಿಂದ ಸಾಯದೇ ಇರಬಹುದು. ಆ ಥರ ಪರಿಸ್ಥಿತಿ ಈಗ ಅಂದರೆ ಎಕ್ಸ್ಟ್ರಾರ್ಡಿನರಿ ಮೆಜರ್ಸ್ ಈಗ ಬೇಕಾಗಿದೆ ನಮಗೆ. ಆ ಥರ ಮಾಡೋಕ್ಕೆ ಸಾಧ್ಯ ಆಗುತ್ತಾ? ಅದು ಕರ್ನಾಟಕ ಇರ್ಬೋದು, ದೇಶ ಇರ್ಬೋದು ಸ್ವಾಮೀಜಿಗಳೇ. ಇದು ಸೂಕ್ಷ್ಮವಾದ ಮತ್ತು ಗಂಭೀರವಾದಂಥ ಸಂದರ್ಭ. ಇದು ಜನರ ಜೀವ ಮತ್ತು ಜೀವನ ಎರಡನ್ನೂ ಕಾಪಾಡಬೇಕಾದಂಥ ಹೊಣೆ ಸರ್ಕಾರದ ಮೇಲಿರುತ್ತೆ. ಹಾಗೆಯೇ ಜನರ ಮೇಲೆಯೂ ಕೂಡ ಇರುತ್ತೆ. ಆದರೆ ಬೇರೆ ದೇಶಗಳು, ಚಿಕ್ಕ ಚಿಕ್ಕ ದೇಶಗಳು, ಅವರು ಆರ್ಥಿಕವಾಗಿ ಸದೃಢರಾಗಿದ್ದಾರೆ. ಹಾಗಾಗಿ ಅಲ್ಲಿ ಈ ಲಾಕ್ಡೌನ್ ಅಂತ ಸಂದರ್ಭಗಳನ್ನು ಅವರು ನಿಭಾಯಿಸಬಲ್ಲರು. ಅವರಿಗೆ ಆರ್ಥಿಕ ಶಕ್ತಿ ಇರೋದ್ರಿಂದ ನಿಭಾಯಿಸಬಲ್ಲರು ಕೆಲವರು. ಆದರೆ 125-130 ಕೋಟಿ ಜನಸಂಖ್ಯೆ ಇರುವಂಥ ಇಂಥ ಮಹಾನ್ ರಾಷ್ಟ್ರದಲ್ಲಿ ಏಕಾಏಕಿ ಲಾಕ್ಡೌನ್ ಘೋಷಣೆ ಮಾಡೋದ್ರಿಂದ ಅಥವಾ ದೀರ್ಘಕಾಲ ಲಾಕ್ಡೌನ್ ಅನ್ನಾಗಲಿ ಸೀಲ್ ಡೌನ್ ಅನ್ನಾಗಲಿ ಮುಂದುವರಿಸೋದ್ರಿಂದ ತುಂಬಾ ದೊಡ್ಡ ಅಪಾಯ ಎದುರಾಗ್ತಕ್ಕಂಥ ಸಾಧ್ಯತೆ ಇದೆ. ಜನರ ಜೀವನವೇ ಸ್ಥಗಿತಗೊಳ್ಳುವಂಥ ಅಪಾಯನೂ ಕೂಡ ಇರುತ್ತೆ. ಹಾಗಾಗಿ ಸರ್ಕಾರ ಜನರ ಜೀವವನ್ನ ಕಾಪಾಡಬೇಕು ಮತ್ತು ಜೀವನವನ್ನ ನಡೆಸಬೇಕು. ಆ ಎರಡನ್ನ ಸಮತೋಲನ ದೃಷ್ಟಿಯಲ್ಲಿಟ್ಟುಕೊಂಡು ಕಾರ್ಯನಿರ್ವಹಿಸಬೇಕು. ದೂರದೃಷ್ಟಿಯಿಂದ ಈ ಕಾರ್ಯವನ್ನ ಮಾಡಬೇಕಾಗ್ತದೆ. ಲಾಕ್ಡೌನು ಅಥವಾ ಸೀಲ್ ಡೌನ್ ಅಂತಕ್ಕಂಥದ್ದನ್ನ ನಾವು ಅದೊಂದೇ ಪರಿಹಾರ ಅಲ್ಲ ಅನ್ನೋದು ನಿಜ. ಆದ್ರೂ ಕೂಡ ಖಂಡಿತ ಈ ಹರಡುವಿಕೆಯ ಪ್ರಮಾಣವನ್ನ ನೋಡಿದಾಗ ಭಾಗಶಃ ಲಾಕ್ಡೌನ್ ಬೇಕಾಗುತ್ತೆ ಅಂತ ಅನಿಸುತ್ತೆ, ಭಾಗಶಃ ಈ ಸೀಲ್ ಡೌನ್ ಬೇಕಾಗುತ್ತೆ ಅಂತ ಅನ್ನಿಸ್ತದೆ. ಯಾಕಂತ ಹೇಳಿದ್ರೆ ಆ ಹರಡುವಿಕೆಯ ಪ್ರಮಾಣ ನಿಜವಾಗ್ಲೂ ಅದು ಭಯಂಕರವಾಗ್ತಾ ಇದೆ. ಇದೇ ರೀತಿ ಹೋದ್ರೆ ದೇಶವೇ ಮುಂದೆ ಬಹುದೊಡ್ಡ ಸ್ಮಶಾನವಾಗಿ ಪರಿವರ್ತನೆ ಆಗಬಹುದು. ಅಂತ ಒಂದು ದೊಡ್ಡ ಅಪಾಯ ನಮ್ಮ ಮುಂದೆ ಇದೆ. ಹಾಗಾಗಿ ಅವರು ಈಗ ನೋಡಿ, ಉದಾಹರಣೆಗಾಗಿ ಮೊದಲನೇ ಹಂತ, ಎರಡನೇ ಹಂತದ ಲಾಕ್ಡೌನ್ ಸಂದರ್ಭಗಳಲ್ಲಿ ಬಹಳ ಎಚ್ಚರಿಕೆಯಿಂದ ಕೆಲವು ಹೆಜ್ಜೆಗಳನ್ನು ಇಟ್ಟಿದ್ ನಿಜ ಸರ್ಕಾರದವರು. ನಾನು ಸಣ್ಣ ಪುಟ್ಟ ಲೋಪದೋಷಗಳು ಇರುತ್ತೆ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಆದ್ರೆ ನೋಡಿ, ಜಿಮ್ಮು, ಸ್ವಿಮ್ಮಿಂಗ್ ಪೂಲು, ಕ್ರೀಡೆಗಳು, ಇನ್ಯಾವುದೇ ಧಾರಾವಾಹಿಗಳು, ಚಿತ್ರೀಕರಣಗಳು, ದೇವಾಲಯಗಳು, ಧಾರ್ಮಿಕ ಕ್ಷೇತ್ರಗಳು ಇವನ್ನೆಲ್ಲ ಬಂದ್ ಮಾಡಿದ್ರು. ನೋಡಿ ಅಂದ್ರೆ ಮೂಲಭೂತ ಅಗತ್ಯಗಳಿಗೆ ದೃಷ್ಟಿ ಇಟ್ಟುಕೊಂಡು ಜನರ ಜೀವನಕ್ಕೆ ತೊಂದರೆ ಆಗದ ಹಾಗೆ ಎಲ್ಲಿ ಸಡಿಲಗೊಳಿಸಬಹುದು, ಎಲ್ಲಿ ಅವುಗಳಿಗೆ ಒಂದಿಷ್ಟು ಅನುಕೂಲ ಕಲ್ಪಿಸಬಹುದು ಅದನ್ನೆಲ್ಲ ಕೊಟ್ಟು, ಯಾವುದು ಮೂಲಭೂತ ಅಗತ್ಯಗಳು ಅಲ್ಲವೋ ಜನರ ಜೀವ ಮತ್ತು ಜೀವನವನ್ನ ಕಾಪಾಡಲಿಕ್ಕೆ ಪರವಾಗಿಲ್ಲ, ನಡೆಯುತ್ತೆ ಅನ್ನುವಂಥ ಕ್ಷೇತ್ರಗಳನ್ನ ನಿಜವಾಗ್ಲೂ ಲಾಕ್ಡೌನ್ ಮಾಡ್ತಕ್ಕಂಥದ್ದು ತುಂಬಾ ಒಳ್ಳೆಯದು ಅಂತ ನನಗೆ ಅವಾಗ ಹರಡುವಿಕೆಯ ಪ್ರಮಾಣ ಕಡಿಮೆ ಆಗುತ್ತೆ ಅಂತ. ಖಂಡಿತ. ಅದಕ್ಕಿಂತ ಮುಖ್ಯವಾಗಿ ಆರೋಗ್ಯ ಕಾರ್ಯಕರ್ತರು, ಅದು ಡಾಕ್ಟರ್ಸ್ ಇರಬಹುದು, ನರ್ಸಸ್ ಇರಬಹುದು, ಆಶಾ ಕಾರ್ಯಕರ್ತರಿರಬಹುದು, ಎಲ್ಲ ಕೊರೋನಾ ವಾರಿಯರ್ಸ್, ವಿಶೇಷವಾಗಿ ವೈದ್ಯಕೀಯ ವಲಯದಲ್ಲಿರುವಂಥವ್ರು, ಅವರು ಎಲ್ಲಕ್ಕಿಂತ ಡೇಂಜರ್ ಝೋನಲ್ಲಿರುವಂಥವ್ರು ಅಲ್ವಾ. ಸೊ ಅವ್ರಿಗೆ ಒಂದು ಜೀವ ಭಯ ಖಂಡಿತ ಇದ್ದೇ ಇರುತ್ತೆ. ಮತ್ತು ನಾನು ಕೇಳಿರುವ ಹಾಗೆ ಎಲ್ಲರೂ ಮುನ್ನೆಲೆಗೆ ಬಂದು ಹೋರಾಟ ಮಾಡ್ತಾ ಇದ್ರು ಕೂಡ ಕೆಲವೊಬ್ಬರಿಗೆ ಭಯದಿಂದ ಹಿನ್ನೆಲೆಗೆ ಸರಿಯುವಂಥ ಪ್ರಕರಣಗಳು ಕೂಡ ವರದಿ ಆಗ್ತವೆ. ತಾವೇನು ಹೇಳ್ತೀರಿ ಬಗ್ಗೆ? ತಾವು ಕೂಡ ಒಬ್ಬ ಡಾಕ್ಟರ್ ಆಗಿರೋದ್ರಿಂದ. ಹೌದು. ಪ್ಲಸ್ ಕೋವಿಡ್ ICU ಓಡಿಸ್ತಾ ಇದ್ದೀವಿ, ಸ್ಟಾಫ್ಗಳು ಸಿಗ್ತಾ ಇಲ್ಲ, ತುಂಬಾ ಕಷ್ಟ ಇದೆ. ಏನಿದ್ರೆ ಡಾಕ್ಟರು ಬರಬೇಕು ಅಂದ್ರೆ ಮನೆಯವ್ರು ಬಿಡ್ತಿಲ್ಲ. ವೈಫ್ ಹೇಳ್ತಾರೆ ಬೇಡ ಹೋಗ್ಬೇಡಿ ನೀವು ಅಲ್ಲಿ, ಸಂಬಳ ಇಲ್ಲ ಅಂದ್ರೆ ಪರವಾಗಿಲ್ಲ ನಮ್ಗೆ, ನಿಮ್ ಜೀವ ಇಂಪಾರ್ಟೆಂಟು, ಹೋಗ್ಬೇಡಿ ಅಲ್ಲಿ ಕೆಲಸಕ್ಕೆ ಅಂತ ಹೇಳ್ತಿದ್ದಾರೆ. ಈ ಸ್ಥಿತಿಯಲ್ಲಿ ವಾಟ್ ಈಸ್ ಇಟ್ ದಟ್ ವಿಲ್ ಮೋಟಿವೇಟ್ ಡಾಕ್ಟರ್ಗೆ, ನರ್ಸ್ಗೆ? ಇಲ್ಲ ರೀ, ಬರಬೇಕು ನೀವು ಈ ಟೈಮು. ಅಂದ್ರೆ ದೇವ್ರ ಬಗ್ಗೆ ಮಾತಾಡ್ತಿದ್ದೀರಾ, ದೇವ್ರ ಮೇಲೆ ಭರೋಸೆ ಇದ್ರೆ ಒಂದು ಪ್ರೀತಿ ಅಂತ ಇರಬೇಕು ಮನುಷ್ಯನಿಗೆ. ದೇವ್ರ ಮೇಲೆ ಪ್ರೀತಿ ಇದ್ರೆ, ಮನುಷ್ಯನ ಮೇಲೆ ಪ್ರೀತಿ ಇದ್ರೇನೆ ಅದು ಬರೋದು. ಕರೆಕ್ಟ್. ಅವ್ರ ಮೇಲೆ ಪ್ರೀತಿ ಮಾಡ್ಬೇಕಂದ್ರೆ ವಿ ಹ್ಯಾವ್ ಟು ರೈಸ್ ಅಬೌವ್ ಅವರ್ ಸೆಲ್ಸ್. ನಮ್ಮ ಪ್ರೀತಿಯಿಂದ ಆಚೆ ಬಂದ್ಬಿಟ್ಟು ಬೇರೆಯವ್ರ ಪ್ರೀತಿಗೆ ಮಾಡ್ಬೇಕು. ಇಂಥ ಸಂದರ್ಭದಲ್ಲಿ ನಾವು ವಿ ಆರ್ ಫ್ರಂಟ್ ಲೈನ್. ವೆನ್ ದಿ ನೇಷನ್ ಈಸ್ ಆನ್ ಫೈರ್, ದ ಫೈರ್ ಮ್ಯಾನ್ ಹ್ಯಾಸ್ ಟು ಕಮ್ ಔಟ್ ಫಸ್ಟ್. ಕರೆಕ್ಟ್ ಅಲ್ವಾ? ಸೊ ಡಾಕ್ಟರ್ಸ್ ಹ್ಯಾವ್ ಪ್ರೈಮರಿ ಡ್ಯೂಟಿ. ಅದು ಲೈಕ್ ಆರ್ಮಿ ತರ ನಾವು ಹೋಗ್ಲೇಬೇಕು.
ಪ್ರಿಕಾಷನ್ಸ್ ಎಲ್ಲ ತಗೋಬೇಕು. ಗೌರ್ಮೆಂಟ್ PPE ಕೊಡಬೇಕು, ಎಲ್ಲ ಕೊಡಬೇಕು. ನಮಗೆ ಚೆನ್ನಾಗಿ ನೋಡ್ಕೋಬೇಕು. ಯಾವ ಥರ ಆರ್ಮಿಗೆ, ಸೇನೆಗೆ ಯಾವ ಥರ ನೋಡ್ಕೋತಾರೋ ಆ ಥರ ನೋಡೋಷ್ಟು ಸಪೋರ್ಟ್ ಬರಬೇಕು ನಮಗೆ ಗೌರ್ಮೆಂಟಿಂದ. ನಮಗೆ ಎಲ್ಲ ಡಾಕ್ಟರ್ಸ್ಗೆ ಇನ್ಶೂರೆನ್ಸ್ ಕೊಡಬೇಕು. 50 ಲಕ್ಷ ಇನ್ಶೂರೆನ್ಸ್ ಕೊಟ್ಟಿದ್ದಾರೆ. ಬಟ್ ಕೆಲವು ಡಾಕ್ಟರ್ಸ್ಗೆ ಕೊಟ್ಟಿದ್ದಾರೆ, ಗೌರ್ಮೆಂಟ್ ಡಾಕ್ಟರ್ಸ್ ಕೊಟ್ಟಿದ್ದಾರೆ, ಪ್ರೈವೇಟ್ ಡಾಕ್ಟರ್ಸ್ ಕೊಟ್ಟಿಲ್ಲ. ಆ ಥರ ಎಲ್ಲ ಇಲ್ಲ. ಯಾರ್ಯಾರು ಕೋವಿಡ್ ಸಂದರ್ಭದಲ್ಲಿ ಕೆಲಸ ಮಾಡಕ್ ಬರ್ತಿದಾರೋ ಅವ್ರಿಗೆಲ್ಲ ಇನ್ಶೂರೆನ್ಸ್ ಕೊಡಬೇಕು. ಗೌರ್ಮೆಂಟ್ ಸ್ವಲ್ಪ ಸಪೋರ್ಟ್ ಮಾಡಬೇಕು. ಇನ್ಶೂರೆನ್ಸ್ ಕೊಟ್ಕೊಂಡು ದೇವರ ಭಕ್ತಿ, ದೇವರ ಪ್ರೀತಿ, ಮನುಷ್ಯನ ಮೇಲೆ ಪ್ರೀತಿ, to think rise above yourself in this particular point of time is very important. So ಆ ಥರ ಮಾಡಿಬಿಟ್ಟು ನಾವು ಕೆಲಸ ಡಾಕ್ಟರ್ಸು ಮಾಡಬೇಕು, ನರ್ಸಸ್ಸು ಮಾಡಬೇಕು. ಗೌರ್ಮೆಂಟ್ ಶುಡ್ ಸಪೋರ್ಟ್, ದಿ ಕಮ್ಯುನಿಟಿ ಶುಡ್ ಸಪೋರ್ಟ್. ಜನ ಇಲ್ಲ ರೀ, ನೀವು ಅಲ್ಲಿ ಆಸ್ಪತ್ರೆಗೆ ಹೋದ್ರೆ ಇಲ್ಲಿ ನಮ್ಮ ಏರಿಯಾಗೆ ಬರಬಾರ್ದು, ಕ್ಲೋಸ್ ಮಾಡಿಬಿಡ್ತೀವಿ, ಇಂಥದ್ದೆಲ್ಲ ರಿಸ್ಕ್ಸ್ ಯಾರಿಗೆ ಬೇಕು ಸರ್, ಇವೆಲ್ಲ ನೀವೇ ಹೋಗಿ ಅಂತ ಹೇಳ್ತೀವಿ ನಾವು. ಸೊ ದಿಸ್ ಇಸ್ ಸಮಥಿಂಗ್ ನಾವು ಭಾಳ ಎನ್ಕರೇಜ್ ಹೀರೋಸ್ ನಮಗೆ. ಎಸ್, ಏನು ಕೋವಿಡ್ ವಾರಿಯರ್ಸ್ ಇದ್ದಾರೆ, ವಿಶೇಷವಾಗಿ ವೈದ್ಯಕೀಯ ಸಿಬ್ಬಂದಿ, ಅವ್ರಿಗೆ ಸಮಾಜ ಸಪೋರ್ಟ್ ಮಾಡಬೇಕಾಗಿದೆ, ಸರ್ಕಾರ ಸಪೋರ್ಟ್ ಮಾಡಬೇಕಾಗಿದೆ. ಒಂದು ಹಂತಕ್ಕೆ ಸಪೋರ್ಟ್ ಇದೆ, ಇನ್ನೂ ಒಂದು ಹಂತಕ್ಕೆ ನೀವು ಹೇಳಿದಾಗ ಅದು ಬರಬೇಕಂತ ಅನ್ಕೋತೀನಿ. ಸ್ವಾಮೀಜಿಗಳು ಒಂದು ಮಾತು ಹೇಳ್ತಾ ಇದ್ರು, ನಾನು ಬ್ರೇಕ್ ತಗೊಳ್ಳೋಕ್ಕೆ ಮುಂಚೆ, ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ರು. ಹೇಗೆ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಈ ಹೋರಾಟದಲ್ಲಿ ಪಾಲ್ಗೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ನಾವು ಸಾಕಷ್ಟು ಚರ್ಚೆ ಮಾಡಿದ್ದೀವಿ. ಇಲ್ಲಿ ನಾನು ಒಂದು ವಿಚಾರ ಯಾವಾಗಲೂ ಹೇಳ್ತಾ ಇದ್ದೆ, ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳೋದು ಕೇವಲ ನಿಮಗೋಸ್ಕರ ಅಲ್ಲ, ನಿಮ್ಮ ಕುಟುಂಬಕ್ಕೋಸ್ಕರ, ನಿಮ್ಮ ಸಮಾಜಕ್ಕೋಸ್ಕರ ನೀವು ನಿಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಬೇಕು. ಮಾಸ್ಕ್ ಹಾಕ್ಕೊಳ್ಳೋದು ಕೇವಲ ನಿಮಗೋಸ್ಕರ ಅಲ್ಲ, ಬೇರೆಯವರ ಆರೋಗ್ಯ ದೃಷ್ಟಿಯಿಂದ ಕೂಡ ನೀವು ಮಾಸ್ಕ್ ಹಾಕ್ಕೊಳ್ಬೇಕು ಮತ್ತು ಕೈ ತೊಳ್ಕೊಳ್ಬೇಕು, ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು ಅಂತ ಹೇಳ್ತಾ ಇದೆ. ಸೊ ತಾವೇನು ಹೇಳ್ತೀರಿ ಈ ಬಗ್ಗೆ? ಈ 3 ಸೂತ್ರಗಳನ್ನ ಜನ ಅನುಸರಿಸ್ತಾ ಇದ್ದಾರಾ? ಅನುಸರಿಸಬೇಕು ಅಂತಂದರೆ ಏನು ಮಾಡಬೇಕು ಅಂತ ತಮಗನ್ಸುತ್ತೆ ಸ್ವಾಮೀಜಿಗಳೇ? ಪ್ರಾರಂಭದಲ್ಲಿ ಜನ ಈ ಬಗ್ಗೆ ಅಷ್ಟೊಂದು ಲಕ್ಷ್ಯ ವಹಿಸಿರಲಿಲ್ಲ. ಈಗೀಗ ಆ ಬಗ್ಗೆ ಸ್ವಲ್ಪ ಜಾಗೃತಿ ಮೂಡ್ತಾ ಇದೆ ಇವಾಗ. ಆದರೆ ಇನ್ನೂ ಸ್ವಾಮೀಜಿಗಳೇ, ಬಹಳಷ್ಟು ಜನರಿಗೆ ನಿರ್ಲಕ್ಷ್ಯ ಮನೋಭಾವ ಇದೆ. ಸ್ವಾಮೀಜಿಗಳು, ಏನಂದ್ರೆ ಲಾಕ್ಡೌನ್ ಮಾಡಿದಾಗ ಒಂದಷ್ಟು ಕಡೆ ಪ್ರೊಟೆಸ್ಟ್ ಆಗಿದ್ದು ನಾವೆಲ್ಲ ನೋಡಿದ್ವಿ, ಒಂದಷ್ಟು ಕಡೆ ಅದಕ್ಕೆ ನಾವು ಘಟನೆಗಳನ್ನ ನೋಡಿದ್ವಿ. ಆದರೆ ಲಾಕ್ಡೌನ್ ಅನ್ನೋ ಒಂದು ಶಬ್ದ ಇದೆಯಲ್ಲ, ಅಂದರೆ ಮನೆಯಿಂದ ಹೊರಗಡೆನೇ ಬರಬಾರ್ದಂದಾಗ ಎಂಥ ಆ್ಯಂಟಿ ಸೋಷಲ್ ಇದ್ರೂ ಕೂಡ ಅವ್ನು ಮನೇಲಿ ಕೂತ್ಕೊಳ್ಳೋಂಥ ವಾತಾವರಣ ಸೃಷ್ಟಿ ಆಯಿತು. ಆದರೆ ಈಗ ಮನೆಯಿಂದ ಹೊರಗಡೆ ಬರೋಕ್ಕೆ ಬಿಟ್ಬಿಟ್ಟಿದ್ದಾರೆ. ಹೀಗಾಗಿ ಏನೇ ಮನಸ್ಸಲ್ಲಿದ್ದರೂ ಕೂಡ ಪಕ್ಕದಲ್ಲಂತೂ ಕಾಣಲ್ಲ ರೋಗ. ಹೀಗಾಗಿ ಈಗ ಒಂದು ಸ್ವಲ್ಪ ಬೇಜವಾಬ್ದಾರಿ ಆಗ್ತದೆ ಅಂತ ನನಗನ್ನಿಸ್ತಾ ಇದೆ. ಸೊ ದಯವಿಟ್ಟು ಮುಂದುವರಿಸಿ. ಈಗ ಏನಾಗ್ತಾ ಇದೆ ಅಂದರೆ, ಬೇರೆಯವರಿಗೆ ಬಂದ ಜನಗಳಲ್ಲಿ ಏನು ಅಂತ ಹೇಳಿದ್ರೆ ಇನ್ನೂ ಕೂಡ ಇದನ್ನ ಗಂಭೀರವಾಗಿ ಅವರು ತಗೊಳ್ತಾ ಇಲ್ಲ. ಕರೆಕ್ಟ್. ಈ ಕೊರೋನಾದ ಗಂಭೀರವಾಗಿ ತಗೊಂಡಿರುವಂತವರ ಸಂಖ್ಯೆ ಬಹಳ ಕಡಿಮೆ ಇದೆ ಅಂತ ನಾನು ಅಂದ್ಕೊಳ್ತೇನೆ. ಅಂದ್ರೆ ನಮ್ಮಲ್ಲಿ ಮೊದಲಿನಿಂದಲೂ ಒಂದು ರೀತಿ ಉದಾಸೀನ ಮನೋಭಾವ ಇದೆ. ನಾಗರಿಕತೆ ಬೆಳೆದಿದೆ, ನಾಗರಿಕ ಪ್ರಜ್ಞೆ ಇನ್ನು ವಿಕಸನ ಆಗಿಲ್ಲ. ಪ್ರಜಾಪ್ರಭುತ್ವ ನೆಲೆಸಿದೆ, ಪ್ರಜಾಪ್ರಭುತ್ವದ ಪ್ರಜ್ಞೆ ಇನ್ನೂ ನಮ್ಮ ಜನಗಳಲ್ಲಿ ಮೂಡಿಲ್ಲ. ಹಾಗೇನೆ ಈ ಆರೋಗ್ಯದ ಬಗ್ಗೆ, ಈ ಅಪಾಯದ ಬಗ್ಗೆ ಎಷ್ಟೆಲ್ಲ ಎಚ್ಚರಿಕೆ ಬಂದಿದ್ರು ಕೂಡ, ತಿಳುವಳಿಕೆ ಬಂದಿದ್ರು ಕೂಡ ನಡವಳಿಕೆಯಲ್ಲಿ ಅದು ಸರಿಯಾಗಿ ಕಾಣ್ತಾ ಇಲ್ಲ. ಇನ್ನೂ ನಿರ್ಲಕ್ಷ್ಯ ಮನೋಭಾವ ಇದೆ. ಹಾಗಾಗಿ ಇದು ಹರಡಲಿಕ್ಕೆ ಇದು ಒಂದು ಕೂಡ ಪ್ರಮುಖವಾದಂಥ ಕಾರಣ. ಹಾಗಾಗಿ ಜನ ಖಂಡಿತ ಇದ್ರ ಬಗ್ಗೆ ಗಂಭೀರವಾಗಿ ತೆಗೆದುಕೊಳ್ಬೇಕು. ಸ್ವಾಸ್ಥ್ಯಕ್ಕೋಸ್ಕರ, ಜೀವದ ಉಳಿವಿಗಾಗಿ, ಜೀವನದ ಉಳಿವಿಗಾಗಿ, ತನ್ನವರ ಉಳಿವಿಗಾಗಿ, ತನ್ನ ಸಹಜೀವಿಗಳ ಸುತ್ತಲಿನ ಜನರ ಬದುಕುವಿಕೆ ಸುಗಮ ಜೀವನಕ್ಕಾಗಿ ಅಪಾಯ ಎದುರಾಗಬಾರದು ಅಂತ ಹೇಳಿ ಪ್ರತಿಯೊಬ್ಬ ನಾಗರಿಕರು ಕೂಡ ತಮ್ಮ ಜವಾಬ್ದಾರಿ ಏನಿದೆ ಅಂತ ಅರ್ಥ ಮಾಡಿಕೊಂಡು ಅವರು ಏನೇನು ಮುನ್ನೆಚ್ಚರಿಕೆಯ ಕ್ರಮಗಳಿದಾವಲ್ಲ, ಈಗ ನೋಡಿ, ಸ್ವಚ್ಛವಾಗಿ ಇಟ್ಕೊಳ್ತಕ್ಕಂಥದ್ದು, ದಿನಕ್ಕೊಂದು 4-6 ಬಾರಿ ಕೈ ತೊಳ್ಕೊಳ್ತಕ್ಕಂಥದ್ದು, ಹೊರಗಡೆ ಹೋದಾಗ ಸಾಧ್ಯ ಆದವ್ರು ಸ್ಯಾನಿಟೈಸರ್ ತಗೊಂಡು ಹೋಗ್ತಕ್ಕಂಥದ್ದು, ಆ ರೀತಿ ಮನೆ ಒಳಗಡೆ ಬಂದಾಗ ಸ್ವಚ್ಛವಾಗಿ ಇದು ಮಾಡ್ಕೊಳ್ತಕ್ಕಂಥದ್ದು, ಈ ತರ ಸ್ವಚ್ಛತೆಯ ದೃಷ್ಟಿಯಿಂದ ಎಷ್ಟು ಜಾಗೃತರಾಗಿ ಇರಬೇಕೋ ಆ ಜಾಗೃತಿಯನ್ನು ಅವರು ವಹಿಸೋದ್ರಿಂದಲೂ ಕೂಡ. ಆಮೇಲೆ ಅನಗತ್ಯವಾಗಿ ಓಡಾಡ್ತಕ್ಕಂಥದ್ದು, ಕೆಲಸ ಇಲ್ಲದೆ ಇದ್ರೂ ತಿರುಗಾಡ್ತಕ್ಕಂಥದ್ದು, ಇದು ಬಹಳ ದೊಡ್ಡದ ಕಾಣ್ತಾ ಇದೆ. ನೋಡಿ, ವಾರಕ್ಕೊಂದಿನ ರೇಷನ್ ತರಬಹುದು, ತಿಂಗಳಿಗೆ ಒಂದಿನ ರೇಷನ್ ತಂದ್ಕೊಳ್ಬಹುದು, ಪ್ರತಿದಿನ ಹೊರಗೆ ಹೋಗ್ಬೇಕಾಗಿಲ್ಲ, ತರಬೇಕಾಗಿಲ್ಲ. ವಾರಕ್ಕೊಂದಿನ ತರಕಾರಿ ತಂದಿಟ್ಕೊಂಡು ಬಿಡಬಹುದು. ಎಲ್ಲರ ಮನೆಗಳಲ್ಲೂ ನಗರಗಳಲ್ಲಿ ಫ್ರಿಡ್ಜ್ಗಳಿದಾವೆ. ಹಾಗಾಗಿ ಜನ ಅನಗತ್ಯವಾಗಿ ಓಡಾಡೋದು ಬೇಕಾಗಿಲ್ಲ ಅಂತ ಅನ್ನಿಸ್ತದೆ.
ಇರ್ತದೆ. ಯಾರು ಅಗತ್ಯ ಇದೆಯೋ ಅವರು ಹೋಗ್ಲಿ ಬರ್ಲಿ. ಆದ್ರೆ ಆಮೇಲೆ ವಯಸ್ಸಾದವ್ರನ್ನ ಎಷ್ಟು ಸೂಕ್ಷ್ಮವಾಗಿ ನೋಡ್ಕೋಬೇಕು. ವಯಸ್ಸಾದವರಂತ ಖಂಡಿತ 60-65 ನಂತರದ ವಯಸ್ಸಿನವರು ಓಡಾಡದೇ ಇರ್ತಕ್ಕಂಥದ್ದೇ ತುಂಬಾ ಒಳ್ಳೇದು ಅಂತ, ಅವರನ್ನ ಹೆಚ್ಚು ಜಾಗೃತಿಯಿಂದ ಮತ್ತು ಮಕ್ಕಳನ್ನ ಮತ್ತು ರೋಗಿಗಳನ್ನ ಇಂಥವ್ರನ್ನ ಸ್ವಲ್ಪ ಸರಿಯಾದ ರೀತಿಯಲ್ಲಿ ಆರೈಕೆ ಮಾಡತಕ್ಕಂಥ ಜವಾಬ್ದಾರಿಯು ಕೂಡ ಪ್ರತಿಯೊಂದು ಕುಟುಂಬಗಳ ಮೇಲೆ ಇರುತ್ತೆ ಅಂತಕ್ಕಂಥದ್ದು.